ಡಾಕ್ಟರ್, ತಾಯಿ ಮಗು ಆರೋಗ್ಯವಾಗಿದ್ದಾರಾ? ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ ಅನಿಸುತ್ತೆ ಸರ್. ಪೇಷಂಟ್ ಕಂಡೀಷನ್ ಎಲ್ಲ ನಾರ್ಮಲ್ಗೆ ಬಂದಿದೆ. ಇನ್ನೊಂದು 20 ಮಿನಿಟ್ಸ್ ರಿಪೋರ್ಟ್ ಬರುತ್ತೆ. ಸೊ ಕ್ಯಾಬಿನ್ ಕರಿತೀನಿ, ಬನ್ನಿ. ಡಾಕ್ಟ್ರೆ, ಮಗ ಆರೋಗ್ಯವಾಗೈತೆ ಡಾಕ್ಟ್ರೆ. ಸಿಸ್ಟರ್, ಇಲ್ಲಿವರೆಗೂ ವೆಯ್ಟ್ ಮಾಡಿದರೆ ಇನ್ನು 20 ಮಿನಿಟ್ಸ್ ವೆಯ್ಟ್ ಮಾಡಿ, ಹೇಳ್ತೀನಿ. ಅಂದ್ರೆ ಇವಾಗ ಇನ್ನೂ ಏನಾರ ಮೆಡಿಸನ್ ಎಲ್ಲ ಹಾಕ್ಬೇಕಾ ಡಾಕ್ಟ್ರೆ? ಇಲ್ಲ ಸಿಸ್ಟರ್, ಎಲ್ಲ ಕ್ಲಿಯರ್ ಆಗಿದೆ. ಸೊ ಇವಾಗ ಅವ್ರಿಗೆ ಎನರ್ಜಿ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ. ಹಾಗಾಗಿ ಒಂದು 20 ಮಿನಿಟ್ಸ್ ಆಮೇಲೆ ಅವ್ರಿಗೆ ಪ್ರಜ್ಞೆ ಬರುತ್ತೆ. ಸೊ ನೀವೆಲ್ಲ ಹೋಗಿ ಮಾತಾಡಿಸ್ಬೋದು. ಅಲ್ಲ ಡಾಕ್ಟ್ರೆ, ಪೇಷಂಟ್ ಇವಾಗ ನಾರ್ಮಲಿಗೆ ಬಂದವ್ರೆ ಅಂತ ಹೇಳ್ತಿದ್ದೀರಾ, ಹಂಗೆ ಮಗಿಗೂ ಏನು ತೊಂದರೆ ಇಲ್ಲ ತಾನೆ? ಅದನ್ನೇ ಸಿಸ್ಟರ್ ನಾವು ಹೇಳ್ತಾ ಇರೋದು. ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಬರಬೇಕಲ್ವಾ? ಸೊ ಇನ್ನು 20 ಮಿನಿಟ್ಸ್ ವೆಯ್ಟ್ ಮಾಡಿ. ರಿಪೋರ್ಟ್ ಬಂದಮೇಲೆ ನಾನು ನಿಮ್ಗೆ ಹೇಳೋಕ್ಕಾಗೋದು. ಸೊ ನಾನು ಮೊದಲೇ ಏನು ಹೇಳೋಕ್ಕಾಗಲ್ಲ, ಸರಿನಾ? ಇಷ್ಟೊತ್ತು ವೆಯ್ಟ್ ಮಾಡಿದ್ರೆ ಇನ್ನೊಂದು 20 ಮಿನಿಟ್ಸ್ ವೆಯ್ಟ್ ಮಾಡಿ. ನಾವು ಕಾಯ್ತಾ ಇದ್ದೀವಿ ಅಂತ ಅಲ್ಲ ಡಾಕ್ಟ್ರೆ, ಬೇಕಾದ್ರೆ ಇನ್ನ 3 ದಿವಸ ಆಗ್ಲಿ, ಒಟ್ಟಾಗಿ ತಾಯಿ ಮಗ ಆರೋಗ್ಯವಾಗಿರ್ಬೇಕು ನಮಗೆ ಅಷ್ಟೇ. ಆ ಥರ ಎಲ್ಲ ಸುಮ್ಮನೆ ಯಾಕೆ ಇರಿಸ್ಕೊಳ್ಳೋಣ ಸಿಸ್ಟರ್? ತಾಯಿ ಮಗು ಆರೋಗ್ಯವಾಗಿರಲಿ ಅಂತಲೇ ನಾವು ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ನೀವೇ ಯೋಚನೆ ಮಾಡಿ, ಪ್ರೆಗ್ನೆಂಟ್ ಲೇಡಿ ಈ ಥರ ಪಾಯ್ಸನ್ ಎಲ್ಲ ತೊಗೊಂಡಾಗ ಸೊ ಮೊದಲು ಎಫೆಕ್ಟ್ ಆಗೋದೇ ಮಗುಗೆ. ಆದಷ್ಟು ನಾವು ಕೂಡ ಪ್ರಯತ್ನ ಪಟ್ಟಿದ್ದೀವಿ. ಇದ್ರ ಮೇಲೆ ದೇವ್ರ ಮೇಲೆ ಭಾರ ಹಾಕೋಣ. ಎಲ್ಲ ಒಳ್ಳೇದಾಗುತ್ತೆ. ಸರಿ ಡಾಕ್ಟ್ರೆ. ಜಾನಕಿ, ಏನು ಹೆದರ್ಕೊಂಬೇಡ, ಸುಮ್ಮನಿರು. ಡಾಕ್ಟ್ರು ಹೇಳಿದಾರಲ್ವಾ, ಇನ್ನು 20 ನಿಮಿಷದಲ್ಲೆಲ್ಲ ರಿಸಲ್ಟ್ ಗೊತ್ತಾಗುತ್ತೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಕ್ಕ. ಸದ್ಯ ಮಗಿಗೆ ಏನು ಆಗ್ತಾ ಇದ್ರೆ ಸಾಕು. ಸಿಸ್ಟರ್, ನಿಮಗೆ ಪ್ರಜ್ಞೆ ಬಂತಾ? ಸಿಸ್ಟರ್, ನಮ್ಮ ಮನೆಯವ್ರು ಯಾರು ಇಲ್ವಾ? ಇರಿಮ್ಮ, ಕರಿತೀನಿ. ಮೊದಲು ಡಾಕ್ಟರ್ ಬರಲಿ, ಅವ್ರು ಬಂದು ಚೆಕಪ್ ಮಾಡಿದ್ಮೇಲೆ ನಿಮ್ಮ ಮನೆಯವ್ರನ್ನ ಕರಿತೀನಿ. ಆರಾಮಾಗಿದ್ದೀರಾ? ಹಾಂ ಸಿಸ್ಟರ್, ಆರಾಮಾಗಿದ್ದೀನಿ. ಓಕೆ, ಡಾಕ್ಟರ್ನ ಕರ್ಕೊಬತ್ತೀನಿ. ಎದ್ದೇಳ್ಬೇಡಿ, ಹಾಗೆ ಮಲ್ಕೊಂಡಿರಿ. ಸಿಸ್ಟರ್, ನಮ್ಮ ಪಾಪು ಆರೋಗ್ಯವಾಗಿದ್ದಾರಲ್ವಾ? ಹೇಳ್ತೀವಮ್ಮ, ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ. ಡಾಕ್ಟರ್ ಬರ್ತಾರೆ, ಹೇಳ್ತಾರೆ. ನಮ್ಮ ಮನೆಯವ್ರನ್ನ ನೋಡ್ಬೇಕು ಅನ್ನಿಸ್ತಿದೆ, ಬೇಗ ಕರೀರಿ ಸಿಸ್ಟರ್. ನಿತ್ಯ, ಪೇಷಂಟ್ ಹೇಗಿದ್ದಾರೆ? ಸಿಸ್ಟರ್, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಡಾಕ್ಟರ್ನ ಕರಿತೀರಾ? ಹೌದಾ, ಮಾತಾಡಿದ್ರಾ? ಹಾ ಸಿಸ್ಟರ್, ಮಾತಾಡಿದ್ರು, ನಾರ್ಮಲ್ ಆಗಿದ್ದಾರೆ. ಸರಿ, ಇಲ್ಲೇ ಇರೋ ರಿಪೋರ್ಟ್ ತಗೊಂಡು ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಸರಿ ಸಿಸ್ಟರ್. ಇಲ್ಲಿ ನೋಡಿ, ಸಡನ್ ಆಗಿ ಎದ್ದಾಳ್ಬೇಡಿ, ಆರಾಮಾಗಿ ಮಲ್ಕೊಂಡಿರಿ. ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಹೌದಾ, ನಾರ್ಮಲ್ ಆಗಿದ್ದಾರಾ? ಹಾ ಸರ್, ಮಾತಾಡಿದ್ರು. ಓಕೆ ಸಿಸ್ಟರ್, ಆರಾಮಾಗಿದ್ದೀರಾ? ಹಾ ಡಾಕ್ಟ್ರೆ, ಆರಾಮಾಗಿದ್ದೀನಿ. ಡಾಕ್ಟ್ರೆ, ಮಗಿಗೇನು ತೊಂದರೆ ಇಲ್ಲ ಅಲ್ವಾ? ಆಯ್ತಮ್ಮ, ಇನ್ನು 10 ಮಿನಿಟ್ಸ್ ವೆಯ್ಟ್ ಮಾಡಿ. ನಾವು ರಿಪೋರ್ಟ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಸಿಸ್ಟರ್, ಸ್ವಲ್ಪ ಬೇಗ. ಸರಿ ಸರ್. ನಿತ್ಯ, ಪೇಷಂಟ್ ಹತ್ರ ನೀರು ಎಲ್ಲೂ ಹೋಗಬೇಡಿ. ಸರ್, ಇವಾಗ ಅವ್ರ ಕಡೆಯವ್ರು ಬಂದು ನೋಡ್ಬೋದಾ? ಬೇಡ ಬೇಡ, ಇನ್ನೊಂದು 10 ಮಿನಿಟ್ಸ್ ಅಲ್ವಾ? ಸೊ ರಿಪೋರ್ಟ್ ಬಂದುಬಿಡಲಿ. ಓಕೆ ಸರ್. ರಿಪೋರ್ಟ್ ಎಲ್ಲ ಪಾಸಿಟಿವ್ ಆಗಿ ಬಂದಿದೆ ಸರ್. ಹೌದು ಹರ್ಷ, ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಏನು ಹೇಳೋದಪ್ಪ ಅನ್ನಿಸ್ಬಿಟ್ಟಿತ್ತು ನನಗೆ. ಆದರೂ ಈ ಟೈಮಲ್ಲಿ ಇದೆಲ್ಲ ಒಂದು ಮಿರಾಕಲ್ ಸರ್. ಹೌದು ಹರ್ಷ, ನಿಜವಾಗ್ಲೂ ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದರೂ ನಾನು 50% ಹೋಗಿ ಕಳ್ಕೊಂಡ್ಬಿಟ್ಟಿದ್ದೆ. ಬಟ್ ಏನೋ ದೇವರೇ ಕಾಪಾಡಿದ್ದಾನೆ ಅನಿಸುತ್ತೆ. ಹೌದು ಸರ್, ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಸರಿ ಸಿಸ್ಟರ್, ಅವ್ರ ಕಡೆಯನ್ನ ಕರೀರಿ. ಓಕೆ ಸರ್. ಹರ್ಷ, ನೆಕ್ಸ್ಟ್ ಪ್ರೊಸೆಸಿಂಗ್ಗೆ ಬೇಕಾದಂಥ ಮೆಡಿಸಿನ್ಸ್ ಎಲ್ಲ ಫೈಲ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಇಶ್ಯೂ ಮಾಡಿಬಿಡಿ. ಹಾಂ ಓಕೆ ಸರ್. ಸರ್, ಈಗಲೂ ಕೊಡೋದಾ ಅಥವಾ ಅವರು ಡಿಸ್ಚಾರ್ಜ್ ಆದಮೇಲೆ? ಇನ್ನೇನು ಅವ್ರು ಇಲ್ಲಿರೋ ಅವಶ್ಯಕತೆ ಇಲ್ಲ ಹರ್ಷ. ಟ್ರೀಟ್ಮೆಂಟ್ ಎಲ್ಲ ಮುಗಿದಿದೆ. ಸೊ ಹುಷಾರಾಗಿ ಅವರು ಇನ್ನೇನಿದ್ರು ಮೆಡಿಸಿನ್ಸ್ ಏನಿದೆ ಅದನ್ನು ಕೇರ್ಫುಲ್ಲಾಗಿ ತೊಗೋಬೇಕು ಅಷ್ಟೇ. ಹಾಗಾದರೆ ಈವ್ನಿಂಗ್ ಡಿಸ್ಚಾರ್ಜ್ ಮಾಡೋಣ ಸರ್? ಓಕೆ ಹರ್ಷ, ಬಿಲ್ ಏನಿದ್ರು ನಾನು ನೋಡ್ಕೊತೀನಿ. ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೋಬೇಡಿ. ಸರ್, ಅಡ್ಮಿಷನ್ ಫೀಸಿಂದ ಹಿಡಿದು ಇಲ್ಲಿವರೆಗೂ 11,000 ಆಗಿದೆ ಸರ್. ನಾನು ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಎಷ್ಟಾದರೂ ಆಗಿರಲಿ. ಸಾರಿ ಸರ್, ರಿಪೋರ್ಟ್ಗೋಸ್ಕರ ಹೇಳಿದೆ ಅಷ್ಟೇ. ಓಕೆ ಹರ್ಷ, ಗೊತ್ತಲ್ಲ, ಮೆಡಿಸಿನ್ಸ್ ಯಾವುದು ಮಿಸ್ ಆಗೋಗಿಲ್ಲ. ಸರಿ ಸರ್. ಹಲೋ, ಹೇಳು ಕಿರಣ್. ಮಧು, ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಹೇಳು ಕಿರಣ್, ಏನು ಎಮರ್ಜೆನ್ಸಿ ಇದೆ? ಅಪ್ಪ ತಂದೆ ಫೋನಲ್ಲೆಲ್ಲ ಮಾತಾಡೋಕ್ಕಾಗಲ್ಲ, ಎಲ್ಲಿ ಸಿಗ್ತೀಯಾ ಹೇಳು. ತುಂಬ ಎಮರ್ಜೆನ್ಸಿ ಕೇಸ್ ಇದೆ ಕಿರಣ್, ಹಾಸ್ಪಿಟಲಲ್ಲಿ ಇದ್ದೀನಿ, ಈಗ ಸಿಗೋಕ್ಕಾಗಲ್ಲ. ಸರಿ, ಸಂಜೆ ಸಿಗ್ತೀಯಲ್ವಾ? ಹಾಂ, ಈವ್ನಿಂಗ್ 8 o'clock ಸಿಗ್ತೀನಿ. ಸರಿ ಕಣೋ. ಕಾಫಿ? ಇನ್ನೂ ಇಲ್ಲ ಮಗ, ಈಗ ತಗೋಬೇಕು. ನಿಮ್ದಾಯ್ತಾ? ಎಲ್ಲಿದೆಯಾ? ಡ್ಯೂಟಿಲಿದೆಯಾ? ಜೈ ಏನಾದರೂ ಸಿಕ್ಕಿದ್ನಾ? ಅಪ್ಪ ರಾಜ್ಕುಮಾರ ಆ ವಿಷಯದ ಬಗ್ಗೆನೇ ಮಾತಾಡಬೇಕು ಅಂತ ಕರಿತಾ ಇರೋದು. ಹೌದಾ, ಏನಂತ ವಿಷಯ? ಪ್ಲೀಸ್ ಕಣೋ, ಫೋನಲ್ಲೆಲ್ಲ ಮಾತಾಡೋಕ್ಕಾಗಲ್ಲ, ದಯವಿಟ್ಟು ಹೊರಗಡೆ ಸಿಗು. ಖಂಡಿತ ಮಿಸ್ ಮಾಡೋದೇ ಇಲ್ಲ, ಬಂದೇ ಬರ್ತೀನಿ. 8 o'clock ಸಿಗ್ತೀನಿ. ಸರಿ ಕಣೋ, ಥ್ಯಾಂಕ್ಸ್. ಆಮೇಲೆ ಮಾಮೂಲಿ ಟೀ ಶಾಪ್ ಹತ್ರ ಬಂದುಬಿಡು. ಹಾಂ ಓಕೆ. ಓಕೆ ಬಾಯ್. ಡಾಕ್ಟರ್, ಕೂತ್ಕೊಳ್ಳಿ ಸಿಸ್ಟರ್. ಸರ್, ನೀವು ಕೂತ್ಕೊಳ್ಳಿ. ಡಾಕ್ಟರ್ ರಿಪೋರ್ಟ್ ಬಂತು ಅಂತ ಹೇಳಿದ್ರು ಸಿಸ್ಟರು. ರಿಪೋರ್ಟಲ್ಲಿ ಏನಂತ ಬಂದಿದೆ ಡಾಕ್ಟ್ರೆ? ಮಗಿಗೆ ಏನು ತೊಂದರೆ ಇಲ್ಲ, ಎಲ್ಲ ಆರೋಗ್ಯವಾಗಿದೆ ಅಂತ ಐತೆ ತಾನೆ?
ನಿಮ್ಮ ನಂಬಿಕೆ ನಿಮ್ಗೆ ಯಾವತ್ತೂ ಸುಳ್ಳು ಮಾಡಿಲ್ಲ ಸಿಸ್ಟರ್. ಖಂಡಿತವಾಗ್ಲೂ ಮಗು ಆರೋಗ್ಯವಾಗಿದೆ. ಡಾಕ್ಟ್ರೆ ನೀವು ನಿಜ ಹೇಳ್ತಾ ಇದ್ದೀರಾ? ಡೋಂಟ್ ವರಿ, ತಾಯಿ ಮಗು ಇಬ್ಬರೂ ಆರೋಗ್ಯವಾಗಿದ್ದಾರೆ. ಸ್ವಾಮಿ ನಮ್ಮಪ್ಪ ದೇವ್ರೆ ಕಾಪಾಡ್ದಪ್ಪ ನೀನು ನನಗೆ. ನಿಜ ಡಾಕ್ಟ್ರೆ, ದೇವ್ರನ್ನ ನಂಬಿದ್ದಂತೂ ಸತ್ಯ, ಆದ್ರೆ ನೀವು ಹೇಳಿದ್ದು ಕೇಳಿ ಎದೆನೇ ಹೊಡೆದವಂಗಾಗಿತ್ತು ಡಾಕ್ಟ್ರೆ. ಅದೆಲ್ಲ ಕಾಮನ್ ಸಿಸ್ಟರ್. ಪ್ರೆಗ್ನೆಂಟ್ ಲೇಡಿಗೆ ಈ ಥರ ಆದಾಗ ಎಲ್ರಿಗೂ ಭಯ ಆಗೇ ಆಗುತ್ತಲ್ವಾ. ಸೊ ನಮಗೂ ಕೂಡ ಕನ್ಫರ್ಮ್ ಇರಲಿಲ್ಲ, ರಿಪೋರ್ಟ್ ಬಂದಮೇಲೆ ಅಲ್ವಾ ಗೊತ್ತಾಗೋದು. ನೀವಿನ್ನು 2 ಅವರ್ ಬಿಟ್ಟು ಅಡ್ಮಿಟ್ ಮಾಡಿದ್ರು ಕೂಡ ಮಗುನ ನಾವು ಉಳಿಸ್ಕೊಡೋಕ್ಕಾಗ್ತಾ ಇರಲಿಲ್ಲ. ಏನಂದರೆ ಬೇಗನೆ ಹುಷಾರಾಗಿದ್ದೀರಾ ನೀವು. ಇನ್ನು ಮುಂದೆ ಆದರೂ ಸ್ವಲ್ಪ ಹುಷಾರಾಗಿರಿ ಸಿಸ್ಟರ್. ಪೇಷಂಟ್ಗಳಿಗಂತೂ ನಾವೇನು ಹೇಳೋಕ್ಕಾಗಲ್ಲ. ಸೊ ಯಾಕಂದರೆ ಅವ್ರಿಗೆ ಏನು ತಿನ್ನಬೇಕು ಏನು ಬಿಡಬೇಕು ಏನೂ ಗೊತ್ತಿರಲ್ಲ. ಮನೆಗಿರೋರು ನೀವು ಅವ್ರಿಗೆ ಸ್ವಲ್ಪ ಲಿಮಿಟಲ್ಲಿ ಏನು ತಿನ್ನಬೇಕು ಏನು ಬಿಡಬೇಕು ಅನ್ನೋದನ್ನು ನೀವೇ ಅವ್ರಿಗೆ ಸಜೆಸ್ಟ್ ಮಾಡಬೇಕು. ನಾವು ಸ್ಟಾರ್ಟಿಂಗ್ಗೆ ಹೇಳಿ ಕಳಿಸಿದ್ದೀವಲ್ವಾ, ಹರ್ಷ ಮೇಡಮ್ ಎಲ್ಲ ಹೇಳಿರ್ಬೇಕಲ್ವಾ ನಿಮಗೆ. ಎಲ್ಲ ಹೇಳಿದ್ರು ಡಾಕ್ಟ್ರೆ, ಆದ್ರೆ ಯಾಮಾರ್ ಬಿಟ್ಟವ್ರು ಇವ್ರಿಗೆ ಗೊತ್ತಾಗಿಲ್ಲ ಡಾಕ್ಟ್ರೆ. ಏನ್ ಮಾಡೋದು, ತಪ್ಪು ನಮ್ದು ಐತೆ ಡಾಕ್ಟ್ರೆ. ಅದನ್ನೇ ನಾನು ಹೇಳ್ತಾ ಇರೋದು ಸಿಸ್ಟರ್. ಮತ್ತೆ ಈ ರೀತಿ ತಪ್ಪು ಆಗದಿರೋಗೆ ನೋಡ್ಕೊಳ್ಳಿ. ಅದು ಅಲ್ಲದೆ ನಿಮಗೆ ಗೊತ್ತಲ್ವಾ, ತುಂಬ ವರ್ಷದ ಮೇಲೆ ಮಗು ಆಗ್ತಾ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಿಮಗೂ ಕೂಡ ಸಹಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಆದಷ್ಟು ನಾನು ಎಲ್ಲ ಕೂಡ ಮೆಡಿಸನ್ಸ್ ಕೊಟ್ಟಿದ್ದೀನಿ. ಅವ್ರಿಗೆ ಹೆಲ್ತಿಯಾಗಿರೋಂಥ ಮಗು ಹೆಲ್ತಿಯಾಗಿರೋಂಥ ಮೆಡಿಸನ್ಸ್ ಎಲ್ಲನೂ ಕೊಟ್ಟಿದ್ದೀನಿ. ಸೊ ಅಮೌಂಟ್ ಬಗ್ಗೆ ಏನೂ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಬಿಲ್ಲೆಲ್ಲ ಆಲ್ರೆಡಿ ಪೇ ಆಗಿದೆ ಆಯಿತಾ. ಇನ್ನು 2 ಅವರ್ ಬಿಟ್ಬಿಟ್ಟು ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಅಂದ್ರೆ ಡಾಕ್ಟ್ರೆ ಇವತ್ತೇ ಕರ್ಕೊಂಡು ಹೋಗ್ಬೋದಾ? ಹಾಂ, ಇವತ್ತೇ ಕರ್ಕೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಡಾಕ್ಟ್ರೆ ಬಿಲ್ಲು ಪರವಾಗಿಲ್ಲ ಸರ್. ಆದರೂ ಡಾಕ್ಟ್ರೆ ಲಾಸ್ಟ್ ಟೈಮ್ ಕೂಡ ನೀವು ಫ್ರೀಯಾಗಿ ಚೆಕಪ್ ಮಾಡಿ ಕಳಿಸಿದ್ದೀರಂತೆ. ಯಾಕೆ ಸಿಸ್ಟರ್, ನಾವು ಹೊರಗಡೆ ಒಂಥರ ನೋಡ್ತಾ ಇದ್ದೀರಲ್ಲ. ಅಯ್ಯೋ ನೀವು ಆ ಥರ ತಿಳ್ಕೊಬೇಡಿ ಡಾಕ್ಟ್ರೆ. ನಿಜ ಹೇಳಬೇಕು ಅಂದರೆ ನಿಮ್ಮ ಫ್ಯಾಮಿಲಿಲಿ ನಾನು ಒಬ್ಬ ಆಗೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಏನು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರಾ? ಅಯ್ಯೋ ಆ ಥರ ಅಲ್ಲ ಸಿಸ್ಟರ್, ಸಾರಿ, ಏನೋ ಮಿಸ್ಟೇಕ್ ಆಗಿ ಹೇಳಿಬಿಟ್ಟೆ ಅಷ್ಟೇ. ಅಲ್ಲ ಡಾಕ್ಟ್ರೆ, ಜೈ ನಮ್ಮವರೇ ಆದಮೇಲೆ ಅವ್ರ ಫ್ರೆಂಡ್ ಕೂಡ ನಮ್ಮವರೇ ಅಲ್ವಾ? ನಿಜವಾಗ್ಲೂ ನಮಗೆ ತುಂಬ ಹೆಮ್ಮೆ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ. ಥ್ಯಾಂಕ್ ಯು ಸಿಸ್ಟರ್. ಅಂದಂಗೆ ನಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದ್ರೆ ನೀವು ಬರಲೇ ಇಲ್ಲ ಡಾಕ್ಟ್ರೆ. ಖಂಡಿತ ಬರ್ತೀನಿ, ತುಂಬ ಬ್ಯುಸಿ ಇದ್ದೀನಲ್ಲ, ಹಾಸ್ಪಿಟಲ್ ಕೆಲಸ ನಿಮಗೆ ಗೊತ್ತಲ್ವಾ. ಸೊ ಫ್ರೀ ಟೈಮಲ್ಲಿ ಖಂಡಿತ ಬರ್ತೀನಿ. ಅಂದಾಗೆ ಜಯಕುಮಾರ್ ಸಿಕ್ಕಿದ್ರಾ ನಿಮಗೆ? ಇಲ್ಲ ಸಿಸ್ಟರ್, ಆಲ್ರೆಡಿ ತುಂಬ ದಿನ ಆಯಿತು, ಇವತ್ತು ಮೀಟ್ ಮಾಡಬೇಕು. ಸದ್ಯ ತಾಯಿ ಮಗು ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರಲ್ಲ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಡಾಕ್ಟ್ರೆ. ನಮ್ಮ ಕೆಲಸ ನಾವು ಮಾಡಿದ್ದೀವಿ ಸಿಸ್ಟರ್, ನಮ್ದೇನಿದೆ ಅಲ್ವಾ, ಎಲ್ಲ ದೇವ್ರಿಚ್ಛೆ ಅಷ್ಟೇ. ಡಾಕ್ಟ್ರೆ ಹಂಗಾರೆ ನಾವು ಹೋಗಿ ಇವಾಗ ಲಕ್ಷ್ಮೀನ್ ಮಾತಾಡ್ಸ್ಬೋದಾ? ಹಾಂ ಸಿಸ್ಟರ್, ಮಾತಾಡಿಸ್ಬೋದು. ಇವಾಗಲೇ ಡಿಸ್ಚಾರ್ಜ್ ಮಾಡ್ಬೋದಾಗಿತ್ತು, ಬಟ್ ಅವ್ರ ಕಂಡೀಷನ್ನು ಹೇಗಿದೆ ಅಂತ. ಸೊ ಅವರು ನಾರ್ಮಲಾಗಿದ್ದೀವಿ ಹೋಗೋಣ ಅಂತ ಅಂದರೆ ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ನಾವೇನಾದರೆ ಮೆಡಿಸಿನ್ಸ್ ಎಲ್ಲ ಹಾಕಿದ್ದೀವಲ್ವ, ಸೊ ಇನ್ನೂ ಇವತ್ತು ತಾನೇ ಅವ್ರು ಈಗ ತಾನೇ ಸ್ವಲ್ಪ ನಾರ್ಮಲ್ ಆಗಿದ್ದಾರೆ. ಇನ್ನೊಂದು 2 ಅವರು ರೆಸ್ಟ್ ಮಾಡಿ ಹೋಗಲಿ ಅಂತ ಹೇಳಿದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸರಿ ಡಾಕ್ಟ್ರೆ, ಅವ್ರ ಧೈರ್ಯ. ಬರ್ತೀವಿ ಅಂದರೆ ಇವಾಗಲೇ ಕರ್ಕೊಂಡು ಹೋಗ್ತೀವಿ, ಆಗಲ್ಲ ಅಂದರೆ ಬೇಕಾದ್ರೆ ಇನ್ನೂ 2 ಅವರ್ ಇರಲಿ ಡಾಕ್ಟ್ರೆ, ಏನೂ ತೊಂದರೆ ಇಲ್ಲ. ಸರಿ ಸಿಸ್ಟರ್. ಡಾಕ್ಟ್ರೆ ಹಂಗಾರೆ ನಾವು ಹೋಗಿ ಪೇಷಂಟ್ನ ಮಾತಾಡ್ಸ್ತೀವಿ. ಹಾಂ ಹೋಗಿ ಸಿಸ್ಟರ್. ಹಾಗೆ ಮೆಡಿಸಿನ್ಸ್ ಎಲ್ಲ ಹರ್ಷ ಮೇಡಮ್ ಹೇಳ್ತಾರೆ ನಿಮಗೆ. ಸೊ ಕರೆಕ್ಟಾಗಿ ಟೈಮ್ಗೆ ಕೊಡಬೇಕು, ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಅಪ್ ಮಾಡಿ. ಓಕೆ ಸರಿ ಡಾಕ್ಟ್ರೆ. ಆದರೆ ಇನ್ನೊಂದು ಮಾತು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಈ ಥರ ಏನೂ ಆಗದೆ ಇರೋ ರೀತಿ ನೀವು ನೋಡ್ಕೊಬೇಕು ಅಷ್ಟೇ. ಸರಿ ಡಾಕ್ಟ್ರೆ. ಓಕೆ, ನೀವೇನು ಹೊರಡ್ಬೋದು. ಲಕ್ಷ್ಮಿಕಾ, ಜಾನಕಿ, ಡಾಕ್ಟ್ರ್ ಏನು ಹೇಳಿದ್ರು? ಯಾಕೆ ಹಿಂಗಾಗಿದ್ದು ಅಂತ ಏನಾನ ಹೇಳಿದ್ರಾ? ನೋಡಕ್ಕ, ಇವಾಗ ಅದ್ರ ಬಗ್ಗೆ ನೀನು ಟೆನ್ಷನ್ ತಗೊಳಕ್ ಹೋಗ್ಬೇಡ. ಏನೇ ಇದ್ರು ಮನೇಲಿ ಕೂತ್ಕೊಂಡು ಮಾತಾಡೋಣ. ಸರಿ, ಆರಾಮಾಗಿರು. ಹೆಂಗಿದ್ಯಾ ಇವಾಗ? ಈಗಲೇ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಂಗಿದ್ರೆ ಮಾಡ್ಕೊಂಡು ಹೋಗಿ ಅಂತ ಡಾಕ್ಟ್ರ್ ಹೇಳವ್ರೆ. ನೀನು ಆರಾಮಾಗಿದ್ದೀನಿ ಅಂತ ಬೇಕಾದ್ರೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋಣ. ಇಲ್ಲ ಇನ್ನೂ ಸುಸ್ತಾಗ್ತಾ ಇದೆ, ಏನಾದರೂ ಆ ಥರ ನಿನಗೆ ಎದ್ದು ಓಡಾಡೋಕ್ಕಾಗಲ್ಲ ಅಂತಂದರೆ ಬೇಕಾದ್ರೆ ಇನ್ನೂ 1-2 ಅವರ್ ಇರೋಣ ಇಲ್ಲೇನೆ. ನೋಡು ಲಕ್ಷ್ಮಿ, ಹೆಂಗೆ ಮಾಡ್ತೀಯ, ಹೋಗೋಣ ಮನೆಗೆ. ಮೆಡಿಸನ್ ಎಲ್ಲ ಮುಗ್ದೈತಂತಂದ್ರಿ? ಎಲ್ಲ ಆಗಿದೆ ಅಕ್ಕ, ಮೆಡಿಸಿನ್ ಮನೆಗೂ ಕೊಟ್ಟಿದ್ದಾರೆ. ಇನ್ನು ಮುಂದೆ ನೀನು ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ. ಇರಲಿ ಬಿಡು, ಹೋಗೋಣ ಅಂದರೆ ಹೋಗೋಣ. ಸರಿನಾ? ಡಾಕ್ಟ್ರಿಗೆ ಹೇಳಂಗಂತ. ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಹೋಗೋಣ ಇರು. ಹೋಗೋಣ ಅಂದ ತಕ್ಷಣ ಕಳಿಸ್ಕೊಡಲ್ಲಕ್ಕ, ಅದಕ್ಕೆ ಅಂತ ಸ್ವಲ್ಪ ಎಲ್ಲ ಪ್ರೋಸೆಸಿಂಗ್ ಇರುತ್ತೆ, ಅವ್ರದ್ದೆಲ್ಲ ಮುಗಿಸ್ಕೊಂಡು ಕಳಿಸ್ಕೊಡೋ ಅಷ್ಟರಲ್ಲಿ ಇನ್ನೂ 1 ಅವರೇ ಆಗುತ್ತೆ. ಆಗಲಿ ತಗೊಳಮ್ಮ, ಇನ್ನೂ 1 ಅವರೇ ಆಗಲಿ. ಅದ ತಕ್ಕ ಸುಧಾರಿಸ್ಕ ಲಕ್ಷ್ಮಿ. ಏನು ಚಿಂತೆ ಮಾಡಬೇಡ ಲಕ್ಷ್ಮಿ, ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿ ಬಂದೈತಂತೆ. ತಾಯಿ ಮಗಿಗೆ ಏನು ತೊಂದರೆ ಇಲ್ಲ, ಆರೋಗ್ಯವಾಗಿ ಅವರೇ ಅಂತ ಹೇಳಿ ಕಳ್ಸವ್ರೆ ಡಾಕ್ಟ್ರು. ಸದ್ಯ ಹೆಂಗ ದೇವ್ರ ದಯಿಂದ. ನನಗಂತೂ ಜಾಸ್ತಿ ದುಃಖ ಆಗ್ಬಿಟ್ಟಿತ್ತು ಕಣಮ್ಮ. ಅಯ್ಯೋ ನಿನಗೆ ಏನೇ ಅಮ್ಮಯ್ಯ, ನನಗೂ ಕೈ ಕಾಲೇ ಆಡ್ತಿರ್ಲಿಲ್ಲ. ಅಮ್ಮಯ್ಯ ಜಾನಕಮ್ಮ, ಒಟ್ಟಿಗೆ ಏನಾನು ಕೊಡ್ಬೇಕಾ ಬೇಡವಾ, ಏನಾನು ಕೇಳ್ದೇನಮ್ಮ ಡಾಕ್ಟ್ರಿಗೆ? ಹ್ಞೂ ಬಾವ, ಕೊಡ್ಬೋದಂತೆ. ಮಾಮೂಲಿ ನಾವೇನು ಊಟ ಮಾಡ್ತೀವಿ ಅದೇ ಕೊಡ್ಬೋದಂತೆ. ಆಮೇಲೆ ಅದೇ ಸ್ವಲ್ಪ ಈಟಿಂದೆಲ್ಲ ನೋಡ್ಕೊಂಡು ಕೊಡ್ರಿ ಅಂತ ಹೇಳೋರಷ್ಟೇ. ಆಯ್ತು ಹೇಳಿ ಅಮ್ಮಯ್ಯ, ನನಗೆ ಹೋದ್ಮೇಕೆ ನಾನು ಒಂಚೂರು ಪೀಸ್ ಅದು ಮಾಡಿಕೊಟ್ರೆ ಆಗ್ತತಿ. ಇರಮ್ಮ, ಮನೆ ತಕ್ಕ ಹೋಗೋವರೆಗೂ ಇನ್ನೂ 2 ಅವರ್ ಹಂಗೆ ಇರ್ಬೇಕಾ ಹುಡುಗಿ? ಹೋಗೊಂದು ಬಿಸಿ ಇಡ್ಲಿ ಕಟ್ಟಿಸ್ಕೊಬತ್ತೀನಿ, ಕುಕ್ಕನ್ ತಿನ್ಲಿ. ಮತ್ತೆ ನೋಡಪ್ಪ, ಹಂಗೆ ಮಾಡ್ತೀಯ ನೋಡು. ಮಳಿ ಅಂದ್ರೆ ನೀವು ಊಟ ಮಾಡ್ಕೊಬಂದ್ರೆ ಹೆಂಗೆ ಬೇಕಾದ್ರೆ ನಿಮಗೂ ತರ್ಸಾನೆ. ಬೇಡ ಕಣತ್ತೆ, ಮನೆಗೆ ಹೋಗಿ ಊಟ ಮಾಡೋಣ, ಸುಮ್ಕಿರಿ, ಈಗೇನು ಬೇಡ. ಆಯ್ತಂದ್ರಮ್ಮ, ಎಲ್ಲರೂ ಮಾತಾಡಿದ್ದು ಸ್ವಲ್ಪ ಆಚೆ ನಿಂತ್ಕೊಡ್ರಿ, ಇಷ್ಟೊಂದು ಜನ ನಿಂತ್ಕೋಬಾರ್ದು ಒಳಗಡೆ. ಆಯ್ತು ಸಿಸ್ಟರ್, ಹೊಡ್ತೀವಿ ಇವಾಗ. ಇನ್ನು 1 ಅವರ್ ಇದೆ, ಅವರಿಗೆ ಡಿಸ್ಚಾರ್ಜ್ ಮಾಡಕ್ಕೆ ಹೇಳಿದ್ದಾರೆ. ಕುತ್ಕೊಳ್ಳಿ, ಆರಾಮಾಗಿ ಚೇರ್ಗಳಿದ್ದಾವೆ, ಹೊರಗಡೆ ಕುತ್ಕೊಳ್ಳಿ. ಪೇಷಂಟ್ಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಾ ಒಳಗಡೆ? ಆಮೇಲೆ ಲಕ್ಷ್ಮಿ, ನಿಮ್ಮ ಮನೆ ಇಡ್ಲಿ ತಗೊಂಬಂದು ಕೊಡ್ತಾನೆ, ತಿನ್ಕೊಂಬಿಡಮ್ಮ ನೀನು, ನಾವು ಆಚೆ ಕೂತಿರ್ತೀವಿ. ಹಾಂ ಸರಿ ಅಮ್ಮ, ಆಯಿತು.
ಅಳಿ ಅಂದರೆ ನೀವು ಇಲ್ಲೇ ಇರಿ, ನಾವು ಹೊರಗಡೆ ಇರ್ತೀವಿ. ಸರಿ ಕಣತ್ತೆ. ನಡಿಯಮ್ಮ ಜಾನಕಿ. ಹೇಗಿದ್ದೀರಮ್ಮ? ಆರಾಮಾಗಿದ್ದೀರಾ? ಹ್ಞೂ ಸಿಸ್ಟರ್, ಆರಾಮಾಗಿದ್ದೀನಿ. ಸರ್, ಚೇರಿದೆ, ಎಲ್ಲ ಹಾಕೊಂಡು ಕೂತ್ಕೊಳ್ಳಿ. ಹಾಂ, ಇರಲಿ ಸಿಸ್ಟರ್. ಲಕ್ಷ್ಮಿ, ನನಗೆ ಕೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ಅಲ್ಲ, ಈ ಸಮಯದಾಗೆ ನಾನು ಮಾತಾಡಿಸ್ಲಬಾರ್ದು. ನನಗೆ ಯಾಕೋ ಮನಸ್ಸು ತಡೀತಿಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ಅಲ್ಲ, ಅಂಥದ್ದು ಏನು ತಿನ್ಬಾರ್ದು ತಿಂದಿದ್ದೆ? ಅಲ್ಲ, ನಿನಗೆ ಗೊತ್ತಲ್ವಾ, ಮಗಿಗೆ ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ? ಏನೋ ಸದ್ಯ ದೇವ್ರ ದಯೆಯಿಂದ ಮಗ ಉಳ್ಕೊಂತು. ರೀ, ನನಗೇನು ಗೊತ್ತಿಲ್ಲ ರೀ. ಬೆಳಿಗ್ಗೆ ಮಾಮೂಲಿ ಹಾಲ್ಗೆ ಹಾಕೊಂಡು ಕುಡಿದು ಕೇಸರಿ ಹಾಕೊಂಡು ಕುಡಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ತಿಂದಿಲ್ಲ ರೀ. ಇನ್ನೂ ಅಡುಗೆನೇ ಆಗಿರಲಿಲ್ಲ ಊಟ ಮಾಡೋಕ್ಕೆ. ಜಾನಕಿ ಅದೆಂಥದ್ದು ಪಲ್ಯ ಮಾಡ್ಕೊಡ್ತೀನಿ ತಿನ್ನಿವಂತೆ ಅಂತ ಅಂದ್ಲು. ಅಷ್ಟೊತ್ತಿಗೆ ಅವಾಗಲೇ ನನಗೆ ಯಾಕೋ ಒಂಥರ ತಲೆ ಸುತ್ತ ಬಂದಂಗಾಗಿ ಹೊಟ್ಟೆ ನೋವು ಬಂತು ರೀ, ಅಷ್ಟೇ. ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಇವರೇ ಆಸ್ಪತ್ರೆಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ರು. ಡಾಕ್ಟ್ರು ಅದೆಂಥದ್ದು ಮಾತ್ರೆ ಇಂಜೆಕ್ಷನ್ ಎಲ್ಲ ಹಾಕಿದ್ರು. ನನಗೆ ಜ್ಞಾನನೇ ಇರಲಿಲ್ಲ ರೀ. ಏನು ಲಕ್ಷ್ಮಿ, ನೀನು ರಿಪೋರ್ಟ್ ಒಳಗೆ ಫುಡ್ ಪಾಯ್ಸನ್ ಅಂತ ಬಂದೈತೆ. ಹಾಲು ಕುಡಿಯೋದಕ್ಕೂ ಮುಂಚೆ ಬೇರೆ ಏನನ್ನ ತಿಂದಿದ್ದೇನೋ ಒಂದ್ರಷ್ಟು ಯೋಚನೆ ಮಾಡಮ್ಮ. ಇಲ್ಲ ರೀ, ನಾನು ಯಾಕ್ರಿ ಸುಳ್ಳು ಹೇಳಿ? ಏನು ತಿಂದಿಲ್ಲ ನಾನು, ಹಾಲು ಒಂದೇ ಕುಡ್ದಿದ್ದು. ಮತ್ತು ಯಾಕೆ ಅದು ಫುಡ್ ಪಾಯ್ಸನ್ ಅಂತ ಬಂತು? ಸುಮ್ಮನೆ ಡಾಕ್ಟ್ರ್ ಹೇಳ್ತಾರ ಹೇಳು? ಹಾಂ, ಅಕಸ್ಮಾತ್ ಮಗಿಗೆ ನಾನು ಹೆಚ್ಚು ಕಮ್ಮಿಗಿದ್ರಿಗೆ ಏನು ಮಾಡಬೇಕಾಗಿತ್ತಪ್ಪ ದೇವ್ರೆ? ನನಗಂತೂ ಅಲ್ಲಿ ಅದೇನೋ ಮಾಡ್ಕೊಂಡಂಗೆ ಹೋಗಾಯ್ತು ಗೊತ್ತಾ. ಊರಾಗಿಂದ ಒಂದೇ ಸಂಖ್ಯೆ ಕಣ್ಣೀರು ಹಾಕೊಂಬಂದಿದ್ದೀನಿ. ಏನೋ ನನ್ನಿಂದನೇ ತಪ್ಪಾಗಿರ್ಬೋದು ರೀ, ನನಗೆ ಕ್ಷಮಿಸ್ಬಿಡ್ರಿ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದೀನಿ. ಗೊತ್ತಿಲ್ಲದೆ ತಪ್ಪು ಮಾಡಿರೋದಕ್ಕೆಲ್ಲ ಯಾಕೆ ಕ್ಷಮೆ ಕೇಳ್ತೀಯಾ? ಇನ್ನು ಮುಂದೆ ಹುಷಾರಾಗಿರು ಲಕ್ಷ್ಮಿ, ಅಷ್ಟೇ. ನನಗೆ ನೀನು ಎಷ್ಟು ಮುಖ್ಯನೋ ಮಗನೂ ಅಷ್ಟೇ ಮುಖ್ಯ ಅಲ್ವಾ ಹೇಳು? ಹಾಂ, ಇಷ್ಟು ವರ್ಷ ಮಕ್ಕಳಿಲ್ಲ ಅಂತ ಎಷ್ಟು ಜನರ ಹತ್ರ ಎಲ್ಲ ಮಾತು ಕೇಳಿದ್ದೀವಿ ಹೇಳು? ಹಾಂ, ಇನ್ನು ಮುಂದಾದರೂ ಅಷ್ಟು ಎಚ್ಚೆತ್ಕೊಂಡು ಇರ್ಬೇಕು ನೀನು. ಆಯಿತು ರೀ. ಮೇಲಾಗಿ ನಿಮ್ಮ ಅತ್ತೆ ಊರಾಗ ಒಂದೇ ಸಂಖ್ಯೆ ಕೂಗಾಡ್ತಾವಳೆ. ಬೇಡ ಬೇಡ ಅಂತ ಹೇಳಿರೂ ಕಳಿಸ್ಬಿಟ್ಟೆ ತವ್ರ ಮನೆಗೆ. ಏನು ತಿನ್ಲೋ ಏನು ಕತೆನೋ ಅನ್ನಂಗೆ ನಿಮ್ಮ ಅತ್ತೆ ಒಂದೇ ಸಂಖ್ಯೆ ಅಲ್ಲಿ ಕೂಗಾಡ್ತಿದ್ರು. ಅತ್ತೆಗೆಲ್ಲ ಯಾಕ್ರಿ ಹೇಳೋಕೆ ಹೋದ್ರಿ? ಈಗ ಮನೆಯವ್ರಿಗೆ ವಿಷಯ ಗೊತ್ತಾಗಲಿಲ್ಲ ಅಂತಂದು ನಾಳೆ ದಿವಸ ಗೊತ್ತಾದರೆ ನೀನು ಸುಮ್ಮನೆ ಬಿಡ್ತಾರಾ ಹೇಳು? ಏನಂದ್ರೆ ಇವಾಗ? ಅದೇ ಹಿಂಗೆ ಊರಿಗೆ ಕರ್ಕೊಂಡು ಹೋಗ್ಬೇಕಂತೆ ನಿನ್ನ. ಇಲ್ಲಿಗೇನು ಕಳ್ಸೋದು ಬೇಡವಂತೆ ನಿಮ್ಮ ಅಮ್ಮವ್ರಿಗೆ. ಬಾಣ್ತಿನ ಅಲ್ಲಿಗೇನು ಕಳಿಸ್ಬಿಡ, ಇಲ್ಲಿಗೆ ಕರ್ಕೊಬಾ ಅಂತ ಹೇಳಿದ್ರು. ಯಾಕ್ರಿ ಇಷ್ಟು ಬೇಗನಾ? ಇಲ್ಲೇ ಇರ್ತೀನಿ ರೀ ಇನ್ನೂ 1-2 ತಿಂಗಳು. ಸರಿ ಆಯ್ತಿರು, ನಾನೇನು ಬೇಡ ಅನ್ನಲ್ಲ. ನಿಮ್ಮ ಅತ್ತೆ ಹಂಗೆ ಅಂತಿತ್ತು, ಅದಕ್ಕೆ ನಾನು ಹೇಳ್ದೆ ಅಷ್ಟೇ. ಸುಮ್ಮನೆ ಕೂಗಾಡ್ತಿದ್ರು. ಮತ್ತೆ ನೀವೇನು ಹೇಳಿ ಬಂದ್ರಿ? ನಾನು ಇನ್ನೇನು ಮಾತಾಡಲಿ ಲಕ್ಷ್ಮಿ, ಮಾತಾಡೋಷ್ಟು ನನಗೆ ತಾಳ್ಮೆನೂ ಇರಲಿಲ್ಲ. ಒಂದು ಅವಸರಿಗೆ ಓಡಿ ಬಂದೆ ಅಲ್ಲಿಂದ. ಸರಿ, ಇವಾಗ ಊರಿಗೆ ಹೋಗ್ಬೇಡ್ರಿ, ನಮ್ಮ ಜೊತೆಗೆ ಅಮ್ಮರ ಊರಿಗೆ ಬರ್ರಿ. ಹಿಂಗೇನೆ ಅಲ್ಲ, ಈಗಲೇ ಕಳ್ಸಂಗಿದ್ಯಾ ಊರಿಗೆ? ಅಲ್ಲ, ಇಂಥ ಪರಿಸ್ಥಿತಿಗೆ ನೀನು ಬಿಟ್ಟು ಹೋಗೋಕ್ಕಾಗ್ತದ? ನಾನು ಇನ್ನೂ 1-2 ದಿವಸ ಇದ್ದೋಗನಿ ಅಂತಲೇ ಬಂದಿದ್ದೀನಿ. ಸರಿ ರೀ, ಆದರೆ ನಾನು ಇನ್ನೂ 2 ತಿಂಗಳು ಊರಿಗೆ ಬರಲ್ಲ. ನೀವೇ ಅತ್ತೆಗೆ ಏನಾದರೂ ಹೇಳ್ರಿ ಅಷ್ಟೇ. ನಾನು ಹೇಳೋದು ಹೇಳ್ತೀನಿ ಲಕ್ಷ್ಮಿ, ಆರೋಗ್ಯವಾಗಿ ಬರೋದು ನಿನ್ನ ಜವಾಬ್ದಾರಿ. ಅದೆಲ್ಲ ಜ್ಞಾನ ನಿನಗಿರಬೇಕು. ಒಂದು ಚೂರು ಏನಾನು ಹೆಚ್ಚು ಕಮ್ಮಿ ಆಯಿತು ಅಂದರು ನಾನು ಹೊಣೆ ಆಗ್ತೀನಿ ಗೊತ್ತಾ? ಎಲ್ಲ ನನ್ನಿಂದನೇ ಆಗಿದ್ದು ಅಂತ ನನ್ನೂ ಬೈತಾರೆ ಮನೆಗೆ ಅಲ್ವಾ? ನೀನು ಅದೆಲ್ಲ ಯೋಚನೆ ಮಾಡ್ಬೇಕಲ್ವ ಮತ್ತೀಗ? ಹೌದು ರೀ. ಮತ್ತೆ ಇವಾಗೇನು ಯೋಚನೆ ಮಾಡಬೇಡ. ಇವಾಗ ಸುಮ್ಮನೆ ಏನು ಜಾಸ್ತಿ ಮಾತಾಡಿ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ಆರಾಮಾಗಿರು. ಮನೆಗೆ ಹೋದ್ಮೇಲೆ ಮಾತಾಡೋಣ. ಬನ್ನಿ ಮಾ, ಡಿಸ್ಚಾರ್ಜ್ ಆಗಿದೆ, ಬನ್ನಿ ಹೋಗ್ಬೋದು ನೀವಿನ. ಸರಿ ಡಾಕ್ಟ್ರೆ. ಲಕ್ಷ್ಮಿ ಅಕ್ಕ, ಬಾ ನಿಧಾನಕ್ಕೆ ಎದಳು. ಈಗ ಹೋಗೋದಕ್ಕೆ ವ್ಯವಸ್ಥೆ ಎಲ್ಲ ಹೆಂಗಮ್ಮ? ಡಾಕ್ಟ್ರು ಆಂಬುಲೆನ್ಸ್ ಕಳಿಸ್ಕೊಡ್ತಾರಂತೆ ಬಾವ. ಹೌದಾ? ಸರಿ ಕಣಮ್ಮ. ಯಾರು ಒಳ್ಳೆ ಡಾಕ್ಟ್ರು, ಪುಣ್ಯಾತ್ಮ. ಬಾವ, ಒಳ್ಳೆ ಡಾಕ್ಟ್ರು. ಲಕ್ಷ್ಮಿ ನಡಿ. ನಮಸ್ಕಾರ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ನಿನ್ನೆಯಿಂದ ವಿಡಿಯೋ ಟೈಮಿಂಗ್ಸು ಸರಿ ಹೋಗ್ತಾ ಇಲ್ಲ, ದಯವಿಟ್ಟು ಸಾರಿ. ಯಾಕೆಂದರೆ ಮೊನ್ನೆಯಿಂದನೂ ಸ್ವಲ್ಪ ನನಗೂ ಪರ್ಸ್ನಲ್ ಕೆಲಸ ಇತ್ತು, ಹಾಗಾಗಿ ಒನ್ ಟೈಮ್ ಮಿಸ್ ಆಗಿಬಿಡ್ತು ಅಂದರೆ ಮತ್ತೆ ಆ ವಿಡಿಯೋ ಮಾಡೋದ್ರ ಬದಲು ಇನ್ನೊಂದು ವಿಡಿಯೋ ಮಾಡೋ ಹಾಗಾಗುತ್ತೆ. ಹಾಗಾಗಿ ಯಾವ ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ಯಾವ ವಿಡಿಯೋ ನಾನು ಎಡಿಟ್ ಮಾಡಿ ರೆಡಿ ಇರುತ್ತೆ ಆ ವಿಡಿಯೋನ ಸೊ ಮಧ್ಯಾಹ್ನ ಆಗಲಿ ಸಾಯಂಕಾಲ ಆಗಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು, ಇದೇ ಕಂಟಿನ್ಯೂ ಆಗಲ್ಲ. ಸೊ ಸರಿ ಹೋಗುತ್ತೆ. ಇನ್ನು ಒಂದು ದಿವಸ ನಾಳೆನೂ ನೋಡಬೇಕು, ಯಾಕಂದರೆ ಮತ್ತೆ ಭಾನುವಾರ ಬೇರೆ ನಮಗೆ ದೇವಸ್ಥಾನಕ್ಕೆ ಹೋಗೋದಿದೆ, ಅಭಿಷೇಕ ಎಲ್ಲ ಇದೆ. ಹಾಗಾಗಿ ಅವತ್ತು ವಿಡಿಯೋ ಬರೋದು ಡೌಟ್ ಇದೆ. ಇನ್ನು ನಾಳೆ ಕೂಡ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ಈ ಥರ ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳು ಇರೋದ್ರಿಂದ ವೀಡಿಯೋಸ್ ಸರಿಯಾಗಿ ಹಾಕೋಕ್ಕಾಗ್ತಾ ಇಲ್ಲ. ಬಟ್ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಒಂದು ವಿಡಿಯೋ ಬಂದೇ ಬರುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇಷ್ಟೇ ಸ್ನೇಹಿತರೆ, ಬೇರೆ ಇನ್ನೇನಿಲ್ಲ ನೋಡಿ. ಆಮೇಲೆ ಲಕ್ಷ್ಮಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಸೊ ಇವತ್ತು ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ವಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹೊಸಬ್ರು ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.